Namaste, happy afternoon. I hope you all enjoy all these videos. ಆಲ್ರೆಡಿ ನಾವು ಸಾಕಷ್ಟು ಮಂತ್ಗಳ ಪ್ರಿಡಿಕ್ಷನ್ ಮಾಡಿದ್ದೀವಿ. ಹೋದ ತಿಂಗಳಷ್ಟೇ 6th ಮಂತ್ ಪ್ರಿಡಿಕ್ಷನ್ ಮಾಡಿದ್ವಿ. ಶುಕ್ರ ಗ್ರಹ ಯಾವ ರೀತಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ವಿ. ಇವತ್ತು ಜುಲೈ ಮಂತ್ ಪ್ರಿಡಿಕ್ಷನ್ನ ಮಾಡೋಣ. ನಾಳೆಯಿಂದ ಜುಲೈ ಮಂತ್ ಸ್ಟಾರ್ಟ್ ಆಗ್ತಾ ಇದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಂತ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಕುತೂಹಲ ಇರುತ್ತೆ. 7 ಅಂದರೆ ಕೇತು ಅಂತೇಳಿ ಕರಿತೀವಿ. ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಲೈಫ್ ಯಾವ ಥರ ಇರುತ್ತೆ, ಜೂನ್ ಮಂತಲ್ಲಿ ಏನಾದರೂ ಸಕ್ಸಸ್ ಸಿಗುತ್ತಾ ನಮಗೆ ಅಂತೇಳಿ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಮಿಸ್ ಆಗೋವಂಥ ಸಾಧ್ಯತೆ ಇರುತ್ತೆ. ಚಿಕ್ಕ ಪಾಯಿಂಟ್ಸ್ ಆಗಿದ್ರೂ ಕೂಡ ಅದರ ಇಂಪ್ಯಾಕ್ಟು ತುಂಬ ದೊಡ್ಡದಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ಮಂತ್ ಪ್ರಿಡಿಕ್ಷನ್. ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಜುಲೈ ಮಂತ್ ಪ್ರಿಡಿಕ್ಷನ್ಗೆ. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ಇಯರು 7 ಬರ್ತಾ ಇದೆಯಲ್ಲ ಅವರಿಗೆಲ್ಲ ಈ ಪ್ರಿಡಿಕ್ಷನ್ಸ್ ಸಲ್ಲುತ್ತೆ. ಸೊ ತುಂಬ ಜನ ಕ್ವಶನ್ ಮಾಡ್ತಾ ಇದ್ರಿ, ಯಾವ ರೀತಿ ನಮ್ಮ ಪರ್ಸ್ನಲ್ ಇಯರ್ ಇದೇನೆ, ನಮ್ಮ ಪರ್ಸ್ನಲ್ ಮಂತ್ ಇದೇ ನಂಬರಿಂದ ರೂಲ್ ಆಗ್ತದೆ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಮೇಡಮ್ ಅಂತೇಳಿ ತುಂಬ ಜನ ಕಾಲ್ ಮಾಡಿ ಕೇಳಿದ್ರಿ. ಅಂಥವ್ರಿಗೆಲ್ಲ ಆನ್ಸರು, ಅಂಥವರೆಲ್ಲ ಮಾಸ್ಟರ್ ಕೋರ್ಸಿಗೆ ಜಾಯ್ನ್ ಆಗಿ ಮಾಸ್ಟರ್ ಕೋರ್ಸಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಬೋದು ಎಲ್ಲದ್ರ ಬಗ್ಗೆನೂ. ಅದೇ ರೀತಿ ಯಾವ ರೀತಿ ಲಕ್ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೋದು. ಎಷ್ಟು ಪರ್ಸೆಂಟ್ ಲಕ್ ಇದೆ ಅದನ್ನು ಕೂಡ ತಿಳ್ಕೊಳ್ಬೋದು. ಸೊ ಸ್ಟಾರ್ಟ್ ಮಾಡೋಣ. 7 ಅಂತ ಹೇಳಿದ್ರೆ ಕೇತು ಅಂತೇಳಿ ಕರಿತೀವಿ ನಾವು. ಕೇತುವಿಂದ ರೂಲ್ ಆಗುತ್ತೆ ಈ ಜುಲೈ ಮಂತು. ಸೊ ಈ ಜುಲೈ ಮಂತ್ ಯಾವ ಥರ ಇರುತ್ತೆ ಅಂದರೆ ಪೂರ್ತಿ ರಿಸರ್ಚ್ ರಿಲೇಟೆಡ್ ಆಗಿರುತ್ತೆ. ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥ ಒಂದು ತಿಂಗಳಾಗಿರುತ್ತೆ. ಹಾಗೆ ತುಂಬ ನಿಮ್ಮ ಬಗ್ಗೆ ಆಳವಾಗಿ ಡೀಪಾಗಿ ಯೋಚನೆ ಮಾಡ್ತೀರಾ. ಡೀಪಾಗಿ ನಿಮ್ಮ ಗ್ರೋತ್ಗೆ ಏನು ಬೇಕು, ನಿಮ್ಮ ಸಕ್ಸಸ್ಗೆ ಏನು ಬೇಕು, ಅದೆಲ್ಲದ್ರ ಬಗ್ಗೆನೂ ಅನಲೈಸ್ ಮಾಡುವಂಥ ಒಂದು ತಿಂಗಳಾಗಿರುತ್ತೆ. ಅಂಥ ಒಂದು ವರ್ಷ ಆಗಿರುತ್ತೆ ಇದು. ಯಾರಿಗೆಲ್ಲ 7 ಬರ್ತಾ ಇದೆಯಲ್ಲ ಅವರೆಲ್ಲ ಸೋ ಲಕ್ಕಿ ಅಂತಲೇ ಹೇಳ್ಬೋದು. ಹಾಗೆ ಈ ವರ್ಷದಲ್ಲಿ ಅವ್ರ ಬಗ್ಗೆ ಅವ್ರಿಗೆ ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ. ಹಾಗೆ ಸೆಲ್ಫ್ ಫೋಕಸ್ ಜಾಸ್ತಿ ಆಗಿರುತ್ತೆ. ಸ್ಪಿರಿಚುವಲ್ ಇಯರ್ ಆಗಿರುತ್ತೆ, ಸ್ಪಿರಿಚುವಲ್ ಮಂತ್ ಆಗಿರುತ್ತೆ. ಹಾಗೆ ಫಿಲಾಸಫಿ ಬಗ್ಗೆ ಸ್ವಲ್ಪ ತುಂಬ ಒಂದು ಜಾಸ್ತಿ ಫಿಲಾಸಫಿ ಬಗ್ಗೆ ಒಲವು ಮೂಡುವಂಥ ಸಾಧ್ಯತೆ ಇದೆ. ಫಿಲಾಸಫಿ ಥಾಟ್ಸ್ ಬರುತ್ತೆ ಜಾಸ್ತಿ. ಯಾಕೆ ಈ ಲೈಫು, ನಾವು ಯಾಕೆ ಹುಟ್ಟಿದ್ದೀವಿ, ಏನು ಮಾಡಬೇಕು, ಅದೆಲ್ಲದ್ರ ಬಗ್ಗೆ ಡೀಪಾಗಿ ತಿಳ್ಕೊತಾರೆ. ಅದನ್ನು ಫಿಲಾಸಫಿ ಅಂತೇಳಿ ಕರಿತೀವಿ. ಫಿಲಾಸಫಿ ಬಗ್ಗೆ ಒಲವು ಜಾಸ್ತಿ ಆಗುತ್ತೆ. ಹಾಗೆ ಫೋಕಸ್ ಜಾಸ್ತಿ ಆಗುತ್ತೆ. ಅವರ ಸ್ಕಿಲ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಕಡೆಗೆ, ಸ್ಕಿಲ್ ಇಂಪ್ರೂವ್ಮೆಂಟ್ ಕಡೆ, ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡ್ತೀರಾ ಜಾಸ್ತಿ. ಹಾಗೆ ಹೈಯರ್ ಲೆವೆಲಲ್ಲಿ ಸ್ಪಿರಿಚುವಲ್ ಆಗಿರ್ತೀರ. ಸ್ಪಿರಿಚುವಾಲಿಟಿ ಆ್ಯಕ್ಟಿವೇಟ್ ಆಗಿರುತ್ತೆ. 7 ಅಂದ್ರೇ ಒಂಥರ ಸ್ಪಿರಿಚುವಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಸ್ಪಿರಿಚುವಾಲಿಟಿ ಹಾಗೆ ಅಂತಃಪ್ರಜ್ಞೆ, 6th ಸೆನ್ಸು, ಇಂಟ್ಯೂಷನ್ ಅಂತೇಳಿ ಏನು ಕರಿತೀವಲ್ಲ, ಇದು ಆ್ಯಕ್ಟಿವೇಟ್ ಆಗಿರುತ್ತೆ. ಹಾಗೆ ನಿಮ್ಮ ಒಂದು ಏನು ಕೆಲವು ಪ್ರಶ್ನೆಗಳಿರುತ್ತಲ್ಲ ಆ ಪ್ರಶ್ನೆಗಳಿಗೆ ಸಮಾಧಾನ ಹುಡುಕುವಂಥ ಒಂದು ಸಮಯ ಕೂಡ ಇದೇ ಆಗಿರುತ್ತೆ. ಸಾಕಷ್ಟು ಏಕಾಂತತೆನ ಬಯಸ್ತೀರ. ನಿಮ್ಮ ಬಗ್ಗೆ ನೀವು ಡೀಪಾಗಿ ಅನಲೈಸ್ ಮಾಡಬೇಕು, ಡೀಪಾಗಿ ತಿಳ್ಕೊಳ್ಬೇಕು. ಯಾರಾದರೂ ಎಲ್ಲಾದರೂ ಫಂಕ್ಷನ್ ಇದೆ ಬನ್ನಿ ಹೋಗೋಣ ಅಂತ ಕರೆದ್ರೆ ಇಲ್ಲಪ್ಪ ನಾ ಬರೋದಿಲ್ಲ, ನನ್ನನ್ನು ಬಿಟ್ಬಿಡು ಅಂತೀರ. ರೀಸನ್ ಏನು? ಅಲ್ಲಿ ತುಂಬ ಕ್ರೌಡ್ ಇರುತ್ತೆ, ತುಂಬ ಜನ ಸೇರಿರ್ತಾರೆ, ಹೋಗಿ ಅವ್ರ ಜೊತೆ ಮಿಂಗಲ್ ಆಗ್ಲಿಕ್ಕೆ ಆಗೋದಿಲ್ಲ. ಮಿಂಗಲ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ತಿಂಗಳಲ್ಲಿ. ಸೊ ಹಂಗಾಗಿ ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡು ಅಂತೀರ. ಸೊ ಆಗಿದ್ದಾಗ ಡೀಪಾಗಿ ನಿಮ್ಮ ಬಗ್ಗೆ ನೀವು ಅನಲೈಸ್ ಮಾಡಿ, ನಿಮ್ಮ ಗ್ರೋತ್ಗೆ ಏನು ಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಿ ಅಂತಲೇ ಹೇಳ್ತೀನಿ ನಾನು. ಹಾಗೆ ಪಾಸಿಟಿವ್ ಆಗಿ ಏನೇನು ನೋಡ್ಬೋದು ಅಂತೇಳಿ ನೋಡೋಣ. ಇಂಟ್ಯೂಷನ್ ಆ್ಯಕ್ಟಿವೇಟ್ ಆಗುತ್ತೆ, ಅಂತಃಪ್ರಜ್ಞೆ, 6th ಸೆನ್ಸು ಜಾಸ್ತಿ. ಮೆಡಿಟೇಷನ್ ಬಗ್ಗೆ ಸ್ವಲ್ಪ ಇಂಪ್ರೆಸ್ ಆಗ್ತೀರಾ. ಮೆಡಿಟೇಷನ್ ಮಾಡಬೇಕು ಅಂತಿರ್ತೀರ. ಹಾಗೆ ಏಕಾಂತತೆನ ಬಯಸ್ತಾ ಇರುತ್ತೆ ಮನಸ್ಸು. ನಿಮ್ಮ ಒಂದು ಸಮಯವನ್ನು ಜಾಸ್ತಿ, ನಿಮ್ಮ ಫೋಕಸ್ನ ಜಾಸ್ತಿ ಗ್ರೋತ್ ಕಡೆಗೆ ತೊಗೊಂಡೋಗಿ ಆಗ ಇನ್ನಷ್ಟು ಉತ್ತಮವಾಗಿ ಗ್ರೋತ್ನ ನೋಡ್ಬೋದು. ಹಾಗೆ ಏನು 6th ಮಂತಲ್ಲಿ ಯಾವ ರೀತಿ ಪೂರ್ತಿ ಸಕ್ಸಸ್ ನೋಡಿದ್ರಿ, ಮನೆ ಕಟ್ಟಿದ್ರಿ ಅಥವಾ ಗೋಲ್ಡ್ ಪರ್ಚೇಸ್ ಮಾಡಿದ್ರಿ, ಕಾರ್ ಪರ್ಚೇಸ್ ಮಾಡಿದ್ರಿ, ಆ ಥರ ಡೈರೆಕ್ಟ್ ಸಕ್ಸಸ್ಗೆ ಹೋಗೋದಿಲ್ಲ. ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ ಈ ಒಂದು ತಿಂಗಳಲ್ಲಿ. ಹಾಗೆ ಧ್ಯಾನದ ಬಗ್ಗೆ ಆಸಕ್ತರಾಗಿರ್ತೀರ. ಸೈಲೆನ್ಸ್ ಆಗಿರ್ತೀರ. ಸೈಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಗಲ್ ಆಗಿ ಎಲ್ಲಾದರೂ ಹೋಗಬೇಕು ಅನ್ನೋ ಥರ ಅನಿಸುತ್ತೆ. ಸಿಂಗಲ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರ್ತೀರ, ರಿಸರ್ಚ್ ಮಾಡ್ತಾ ಇರ್ತೀರ. ಹಾಗೆ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ, ನಿಮ್ಮ ಒಂದು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ, ನಿಮ್ಮ ಲೈಫ್ ಬಗ್ಗೆ ರಿಫ್ಲೆಕ್ಟ್ ಆಗ್ತಾ ಇರ್ತೀರ. ಲೈಫಲ್ಲಿ ಜಾಸ್ತಿ ಪ್ರೊಫೆಷ್ನಲಿಸ್ಟ್ ಆಗ್ಲಿಕ್ಕೆ ಇಷ್ಟಪಡ್ತೀರ. ಇನ್ನೂ ಪ್ರೊಫೆಷ್ನಲಿಸ್ಟ್ ಆಗಬೇಕು, ಇನ್ನೂ ನನ್ನನ್ನು ಬೆಟರ್ ಆಗಿ ನಾನು ನೋಡಬೇಕು ಅಂತೇಳಿ ಥಿಂಕ್ ಮಾಡ್ತಾ ಇರ್ತೀರ. ಅಂಥ ಒಂದು ಟೈಮ್ ಆಗಿರುತ್ತೆ ಇದು. ಹಾಗೆ ನೆಗೆಟಿವ್ ಆಗಿ ಏನು ನೋಡ್ಬೋದು, ನೆಗೆಟಿವ್ ಆಗಿ ರಿಸರ್ವ್ ಆಗ್ತೀರ, ಎಲ್ಲೂ ಸೇರೋದಿಲ್ಲ, ಯಾರ ಜೊತೆಗೂ ಮಿಂಗಲ್ ಆಗೋದಿಲ್ಲ, ಒಂಟಿಯಾಗಿರ್ತೀರ. ಹಾಗೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರುತ್ತೆ ಮೈಂಡು, ಇದು ಮಾಡಲಾ ಅದು ಮಾಡಲಾ.
ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಅನ್ನೋ ಥರ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರ್ತೀರ. ಸೊ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಾರಿಟಿ ಇರುವುದಿಲ್ಲ, ಆಂಗ್ಸೈಟಿ ಫೀಲ್ ಆಗ್ತೀರಾ, ಆತಂಕಕ್ಕೊಳಗಾಗ್ತೀರಾ. ಸೊ ಹಂಗಾಗಿ ಸ್ವಲ್ಪ ಕೆಲವು ಹೀಲಿಂಗ್ ಕೋರ್ಸ್ಗಳನ್ನ ಅದನ್ನೆಲ್ಲ ಯೂಸ್ ಮಾಡಿ. ಆತಂಕ ಬಂದಾಗ ಯಾವ ರೀತಿ ಮುದ್ರೆಯಿಂದ ಹೀಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲೇ ಹೇಳ್ಕೊಡ್ತೀವಿ. ಮುದ್ರಾ ಥೆರಪಿ ನೋಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಹೋಗಿ ಮುದ್ರಾ ಥೆರಪಿ ನೋಡಿ ಮುದ್ರೆ ಯೂಸ್ ಮಾಡಿ. ಮುದ್ರೆ ತುಂಬ ಲೇಟ್ ಆದರೂ ಕೂಡ ಕ್ವಿಕ್ ರಿಸಲ್ಟ್ ಕೊಡುತ್ತೆ ಅದು. ಆದರೆ ಮುದ್ರೆ ನಮಗೆ ಸಿದ್ಧಿ ಆಗೋಯ್ತು ಅಂದರೆ ಜಸ್ಟ್ ನಾವು ಮುದ್ರೆ ಮಾಡಿದ ತಕ್ಷಣ ನಮ್ಮ ಆಂಗ್ಸೈಟಿ ಲೆವೆಲ್ ಕಮ್ಮಿ ಆಗುತ್ತೆ. ಈ ಥರ ಒಂದು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೋದು. ಹಾಗೆ ರೆಮಿಡೀಸ್ ಏನು ಅಂತೇಳಿ ರೆಮಿಡೀಸ್ ನೋಡೋಣ. ರೆಮಿಡೀಸು ಜಾಸ್ತಿ ನಿಮಗೆ ಟೈಮ್ ಕೊಡಿ, ಅದೇ ಒಂದು ಗೋಲ್ಡನ್ ರೆಮಿಡಿ ಅಂತಲೇ ಹೇಳ್ಬೋದು. ನಿಮ್ಮ ಗ್ರೋತ್ಗೆ ಸಕ್ಸಸ್ಗೆ ಏನು ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಇನ್ಸ್ಪೈರ್ ಆಗಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತಲೇ ಹೇಳ್ಬೋದು. ಹಾಗೆ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದು ತುಂಬ ನಿಮಗೆ ಇನ್ನೂ ಸ್ವಲ್ಪ 10x ರಿಸಲ್ಟ್ ಬರೋದಕ್ಕೆ ಏನು ಬೇಕೋ ಅದನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಆನ್ಸರ್ನ ಹುಡುಕಿ, ಫೈಂಡ್ ದ ಆನ್ಸರ್ ಫಾರ್ ಯುವರ್ ಕ್ವಶನ್ ಅಂತಲೇ ಹೇಳ್ಬೋದು. ಹಾಗೆ ಕೆಲವುದನ್ನು ಕಲಿಯೋದಕ್ಕೆ ಟ್ರೈ ಮಾಡಿ. ಇದು ಲರ್ನಿಂಗ್ ರಿಲೇಟೆಡ್ ಇಯರ್ ಆಗಿರುತ್ತೆ. 3 ಮತ್ತು 7 ಎರಡೂ ಕೂಡ ಲರ್ನಿಂಗ್ಗೆ, ಕಲಿಕೆಗೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬ ಒತ್ತು ಕೊಡುತ್ತೆ. ಹಾಗಾಗಿ ಈ ಮೂಮೆಂಟಲ್ಲಿ ನೀವೇನಾದರೂ ಕಲಿಬೇಕು ಅಂದ್ಕೊಂಡಿದ್ರೆ ಅದನ್ನು ಕಲಿಯೋದಕ್ಕೆ ಟ್ರೈ ಮಾಡಿ. ಹಾಗೆ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಗೋಲ್ಡನ್ ರೆಮಿಡಿ ಅಂದರೆ ಸ್ಟ್ರೀಟ್ ಡಾಗ್ಸ್ಗೆ ಫೀಡ್ ಮಾಡಿ. ಸ್ಟ್ರೀಟ್ ಡಾಗ್ಸ್ಗೆ ಫೀಡ್ ಮಾಡೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅದು ಪರ್ಸ್ನಲಿ ಇರ್ಬೋದು ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆನೂ ಫೋಕಸ್ ಆಗುತ್ತೆ ಅದು. ಸೊ ಸ್ಟ್ರೀಟ್ ಡಾಗ್ಸ್ಗೆ ಫೀಡ್ ಮಾಡಿ. ಹಾಗೆ ಟೈಗರ್ ಐ ಬ್ರಾಸ್ಲೆಟ್ನ ಯೂಸ್ ಮಾಡಿ. ಟೈಗರ್ ಐ ಬ್ರಾಸ್ಲೆಟು ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಫೋಕಸ್ಡ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಟೈಗರ್ ಐ ಬ್ರಾಸ್ಲೆಟ್ ಯೂಸ್ ಮಾಡೋದ್ರಿಂದ. ಒಂದು ವಿಡಿಯೋದಲ್ಲಿ ಟೈಗರ್ ಐ ಬ್ರಾಸ್ಲೆಟ್ನ ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಒಂದು ಕಂಪ್ಲೀಟಾಗಿ ದೊಡ್ಡ ಲೆಂತಿ ವಿಡಿಯೋ ಮಾಡೋಣ. ಸೊ ಟೈಗರ್ ಐ ಬ್ರಾಸ್ಲೆಟ್ನ ಯಾರೆಲ್ಲ 7 ರೂಲ್ ಆಗ್ತಾರೆ ಅವರೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಗಣೇಶನ ಆರಾಧನೆ ಮಾಡಿ, ಚಾಂಟಿಂಗ್ ಮಾಡಿ. ಓಂ ಗಂ ಗಣಪತಯೇ ನಮಃ ಈ ಮಂತ್ರನ ಚಾಂಟಿಂಗ್ ಮಾಡಿ 108 ಬಾರಿ ಚಾಂಟಿಂಗ್ ಮಾಡ್ಬೋದು. 11 ಬಾರಿ, 21 ಬಾರಿ, 1008 ಬಾರಿ ಕೂಡ ಈ ಮಂತ್ರನ ಚಾಂಟಿಂಗ್ ಮಾಡ್ಬೋದು. ಸೊ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.